ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಜೊತೆಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳ್ಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾ ಇದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳುದು ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಹಾಕಿದ್ರು, ನನ್ನ ಮೇಲೆ ನಿಮಗೆ ಗೊತ್ತಿದೆ. ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದ್ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣನು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಜೊತೆಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳ್ಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾ ಇದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳುದು ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಹಾಕಿದ್ರು, ನನ್ನ ಮೇಲೆ ನಿಮಗೆ ಗೊತ್ತಿದೆ. ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದ್ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣನು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಜೊತೆಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳ್ಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾ ಇದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳುದು ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಹಾಕಿದ್ರು, ನನ್ನ ಮೇಲೆ ನಿಮಗೆ ಗೊತ್ತಿದೆ. ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದ್ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣನು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.